ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯೇಭ್ಯೋ ನಮಃ. ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಗುರುಗಳ ಪಾದವನ್ನು ಸ್ಮರಿಸಿ ಅವರಿಗೆ ನಮಿಸಿ ನಾವು ಭಗವದ್ಗೀತೆಯ 3ನೇ ಅಧ್ಯಾಯದ 16ನೇ ಶ್ಲೋಕವನ್ನು ನೋಡಬೇಕು. ಹಿಂದೆ ಹೇಳಿದ್ದು ಒಂದು ಕರ್ಮಚಕ್ರ ಇದೆ, ಅದೇ ಜಗಚ್ಚಕ್ರ ಇದೆ. ಅದರಲ್ಲಿ ಜೀವ ಜಾತಗಳಿಗೆ ಮಾಡಬೇಕಾದದ್ದೇನು ಅಂದರೆ ಯಜ್ಞ ರೂಪದಲ್ಲಿ ಕರ್ಮ ಅಂತ. ಯಜ್ಞ ರೂಪದ ಕರ್ಮದಿಂದವೇ ಜೀವರು ಈ ಜಗಚ್ಚಕ್ರದಲ್ಲಿ ಅವರ ಕರ್ತವ್ಯವನ್ನು ನಿರ್ವಾಹ ಮಾಡಿದಂಗೆ ಆಯಿತು. ವಿಶ್ವವೇ ಆ ಚಕ್ರದ ಹಿನ್ನೆಲೆಯಲ್ಲೇ ಅದು ಪ್ರವರ್ತನೆ ಮಾಡ್ತಾ ಇದೆ ಅಂತನ್ನುವಾಗ ಆ ಚಕ್ರ ಅಂತ ಅನ್ನೋದು ಹಿರಿಯರು ಹೇಳ್ಕೊಟ್ಟಿದ್ದ ಹಾದಿ. ಜೀವಕರ್ಮ ಯಜ್ಞ ರೂಪದಲ್ಲಿ ಮಾಡಿದಾಗ ಯಜ್ಞದಿಂದ ತೃಪ್ತನಾದ ಪರ್ಜನ್ಯ ಮಳೆ ಸುರಿಸ್ತಾನ. ಮಳೆಯಿಂದ ಬೆಳೆ, ಬೆಳೆಯಿಂದ ಮತ್ತೆ ಅನ್ನದಿಂದ ಜೀವ ಅಂತ. ಈ ಜೀವ ಇದ್ದಾನಲ್ಲ, ಅವನು ಅಕ್ಷರದಿಂದ ಪ್ರತಿಪಾದ್ಯನಾಗಿರೋ ಪರಮಾತ್ಮನ ತಿಳ್ಕೊಂಡು ಪರಮಾತ್ಮನೇ ಕರ್ತ ಅಂತ ಅನ್ನೋದನ್ನ ಅರಿಯೋದೇ ಅವನ ಸಾಧನೆ. ಆ ಅಕ್ಷರ ಬ್ರಹ್ಮ, ಅದರಿಂದ ಕರ್ತೃತ್ವ ಉಳ್ಳ ಪರಮಾತ್ಮ. ಕರ್ಮ ಅಂತ ಅನ್ನೋದಕ್ಕೆ ಅಧಿಪತಿಯಾಗಿರೋ ಬ್ರಹ್ಮ ಪರಮಾತ್ಮ ಅಂತ ಅನ್ನೋದನ್ನ ತಿಳಿಯೋದಕ್ಕೆ ಮಾಧ್ಯಮವಾಗಿರೋದು ಅಕ್ಷರ. ಅಕ್ಷರ ಅಂತಂದ್ರೆ ವೇದ. ಇಂಥ ಕರ್ಮಚಕ್ರವನ್ನು ಲೆಕ್ಕಿಸದೇನೆ ಒಬ್ಬ ಇದ್ದ ಅಂತಂದ್ರೆ ಅವನು ಇರೋದೇ ವ್ಯರ್ಥ ಅಂತ ಅನ್ನೋದನ್ನ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾರೆ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಅಘಾಯುರ್ ಇಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹ ಯಃ ಅಘಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಯಾರು ಈ ಚಕ್ರವನ್ನು ಅನುಸರಿಸೋದಿಲ್ಲವೋ ಅವರ ಬಗ್ಗೆ ಇಲ್ಲಿ ಹೇಳ್ತಾನ. ಹೀಗೆ ಪ್ರವರ್ತಿಸ್ತಾ ಇರುವಂಥ ಈ ಚಕ್ರ, ಅದನ್ನು ಒಂದು ಪ್ಲೇಸ್ಲಿ ಪರಮಾತ್ಮ ಇಟ್ಟಿದ್ದಾನ. ಆ ಒಂದು ಚಕ್ರದಲ್ಲಿ ಮಾಡಬೇಕಾದ ಕರ್ತವ್ಯ ಕರ್ಮಗಳನ್ನು ಭಗವದ್ ಆರಾಧನೆ ರೂಪದಲ್ಲಿ ಮಾಡದೆ ಹೋದ ಒಬ್ಬ ಮನುಷ್ಯ ಅಂದ್ರೆ ಅವನು ಈ ಚಕ್ರನ ಅವನು ನಿರಾಕರಣೆ ಮಾಡಿದ ಅಂತವೇ ಅರ್ಥ. ಆ ಚಕ್ರಕ್ಕೆ ಅನುಗುಣವಾಗಿ ತನ್ನ ಜೀವನನ್ನು ಸಾಗಿಸದೇ ಇದ್ದಾನ ಅಂತನ್ವಾಗ್ಲೇ ಅವನದು ಎಲ್ಲಾ ಜೀವನವೇ ವ್ಯರ್ಥ ಅಂತಂದ. ಅಘಾಯು ಅಂತ ಅನ್ನೋದಕ್ಕೆ ಹೇಳ್ತಾರೆ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು, ಅಘನಿಮಿತ್ತ ಆಯುಹು ಯಸ್ಯ ಸಹ ಅಂತ. ಯಾರಿಗೆ ಆಯುಷ್ ಇರೋದೇ ಅಘವನ್ನು ಗಳಿಸೋದಕ್ಕೋ ಅಂತ ಅಘಾಯುವಾಗಿ ಅವನು ತಯಾರಾಗ್ತಾನಂದ್ರು. ಜೀವನ ಅಂತ ಅನ್ನೋದೇ ಅವನಿಗೆ ದುಃಖವನ್ನೇ ತಂದುಕೊಡೋ ಒಂದು ರೀತಿಯಲ್ಲಿ ಸಾಗಿಸ್ತಾ ಇದ್ದಾನ ಅಂತಲ್ಲವೇ ಅರ್ಥ. ಇಂದ್ರಿಯಾರಾಮನಾಗಿ ಅವನಿದ್ದಾನ ಅಂದ್ರೆ ಇಂದ್ರಿಯೈಹಿ ವಿಷಯೇಶು ರತಿಮಾನ್. ಯಾವಾಗ್ಲೂ ಕಣ್ಣಿಂದ ರೂಪಗಳು, ಕಿವಿಯಿಂದ ಯಾವುದನ್ನು ಕೂಡ ಯಾರು ಕೊಟ್ರು ಇದೆಲ್ಲ ನನಗೆ ಅಂತ ಆಲೋಚನೆನೇ ಮಾಡ್ದೇನೆ ಪೂರ್ತಿಯಾಗಿ ಇಂದ್ರಿಯಗಳಿಂದ ನಾನೇನು ಸುಖವನ್ನು ಪಡೆಯಬಹುದು ಅಂತ ಅನ್ನೋಂಥ ಒಂದೇ ಒಂದು ಗುರಿಯಲ್ಲಿ ಇರ್ತಾನ. ಮೋಘಂ ವ್ಯರ್ಥಮೇವ ಜೀವತಿ ಅಂತಾರೆ. ಅವನು ಇರೋದೇ ವ್ಯರ್ಥ ಅಂತ ಅನ್ನೋದು. ಜೀವನ ಇರೋದು ಯಾಕೆ ಅಂತ ನಾವು ಪರಿಶೀಲನೆ ಮಾಡಿದಾಗ, ದೇವರನ್ನು ಕಂಡುಕೊಂಡು ಜೀವ ಅವ ಒಂದು ಮೋಕ್ಷ ಯೋಗ್ಯರಾಗಿದ್ರೆ ಅವರು ಮೋಕ್ಷಕ್ಕೆ ಹೋಗಿ ಸೇರೋದಕ್ಕಾಗಿಯೇ ಈ ಸೃಷ್ಟಿ ಇದೆ ಅಂತಾರೆ. ವಿಶ್ವದ ಒಂದು ಕ್ರಿಯೆಯೇ ಜೀವರಿಗೆ ಆ ಮೋಕ್ಷದ ಅತ್ತ ಕರ್ಕೊಂಡು ಹೋಗೋದು ಅಂತ. ವಿಶ್ವನವೇ ನಾಶ ಮಾಡಿದಂಗಲ್ಲವೇ ಇವನ ಒಂದು ವರ್ತನೆ ಇದೆ. ವಿಶ್ವಚಕ್ರವನ್ನು ಜೀವನ ಚಕ್ರವನ್ನು ನಾಶ ಮಾಡಿದ್ರೆ ವಿಶ್ವವನ್ನೇ ನಾಶ ಮಾಡಿದಂಗೆ ಅದು ಅರ್ಥ ಅಂತಾರೆ. ಆ ವಿಶ್ವಹಂತೃತ್ವಾತ್ ನರಕೆ ಅಂತನ್ನೋದು. ನರಕೆ ಮಜ್ಜತಿ ಧ್ರುವಂ ಅಂತಾರೆ. ಯಾರು ಈ ತರ ತಮ್ಮ ಒಂದು ಕರ್ತವ್ಯ ಕರ್ಮವನ್ನು ಮಾಡ್ದೇನೆ ಈ ಜಗಚ್ಚಕ್ರಕ್ಕೆ ಚ್ಯುತಿ ಉಂಟು ಮಾಡಿಸ್ತಾರೆಯೋ ಅಂಥವ್ರು ನರಕಕ್ಕೆ ಹೋಗಿ ಅಲ್ಲೇ ವಾಸ ಮಾಡ್ತಾರೆ ಅಂತ ಧ್ರುವಂ ಅಂತ ಅನ್ನೋ ಮಾತನ್ನ ಹೇಳ್ತಾರೆ ಆಚಾರ್ಯರು. ಆಮೇಲೆ ಅವ್ರ ಭಾಷೆಯಲ್ಲಿ ಹೇಳ್ತಾರೆ, ಲೋಕೇ ಯೋ ನಾನು ವರ್ತಯತಿ ಅಂತಂದ್ರೆ ಕರ್ಮನ ಕರೋತಿ. ಅವ್ರು ಮಾಡಬೇಕಾದದನ್ನು ಅವ್ರು ಮಾಡದೇ ಇದ್ದಾರೆ. ಅವರು ತದ್ವಿನಾಶಕತ್ವಾತ್ ಅಘಾಯುಹು ಅಂತ. ಅಘಾಯು ಅಂತ ಅನ್ನೋದಕ್ಕೆ ಅಲ್ಲಿ ಹೇಳಿದ್ರು ತನ್ನ ಆಯುವೇ ಒಂದು ಪಾಪವನ್ನು ಗಳಿಸೋದಕ್ಕೆ ಅವನು ಬಳಸ್ತಾ ಇದ್ದಾನ ಅಂತ ಒಂದು ಎಚ್ಚರವನ್ನು ಕೊಡ್ತಾರೆ. ಇನ್ನೊಂದು ವಿನಾಶದ ಹಾದಿಯಲ್ಲಿ ತೊಡಗಿದ್ದಾನ ಅಂತ ಅನ್ನೋದ್ರಿಂದ ಅವನು ಅದು ಅಘಾಯು ಅಂತವೇ ಅದಕ್ಕೆ ಹೆಸರು ಅಂತ. ಹೀಗಾಗಿ ಯಾರು ತನ್ನ ಒಂದು ಇಂದ್ರಿಯಗಳನ್ನು ತನ್ನ ಸ್ವಂತವಾದ ಸುಖಕ್ಕೆ ಮಾತ್ರ ನಾನು ಬಳಸುವೆ,
ಬಳಸುವೆ, ಈ ಯಾರು ಹಿರಿಯರು ಹೇಳಿದ ಮಾತು ಇದು ಯಾವುದು ನನಗೆ ಲೆಕ್ಕ ಇಲ್ಲ ಅಂತ ಜೀವನ ಅಂತ ಅನ್ನೋದನ್ನು ಬರೀ ಐಷಾರಾಮಕ್ಕೆ ಇಟ್ಕೊಂಡಿರ್ತಾರೋ ಅವರ ಒಂದು ಹಾದಿ ಅಂತಂದ್ರೆ ಅದು ನರಕದ ಹಾದಿ ಅಂತ. ಅದು ಎಲ್ಲ ವಿಧವಾದ ಕಷ್ಟಗಳನ್ನೇ ಆ ಜೀವನಿಗೆ ತಂದು ಕೊಡೋದು. ಅಂತ ಕಷ್ಟದ ಒಂದು ಜೀವನ ನಮಗೆ ಬೇಡ ಅಂತಂದ್ರೆ ನಾವು ಎಚ್ಚರ ವಹಿಸ್ಬೇಕು. ಈ ಜಗಚ್ಚಕ್ರವನ್ನು ಅರಿತು ಜಗತ್ತಲ್ಲಿ ನಾವು ಏನನ್ನು ಮಾಡಬೇಕು ಅಂತ ಅನ್ನೋದನ್ನ ಗುರುತಿಸಿ ಅದನ್ನು ಯಜ್ಞ ರೂಪದಲ್ಲಿ ಮಾಡಬೇಕು. ಕೃತಜ್ಞತಾ ಭಾವದಿಂದ ದೇವತೆಗಳನ್ನೆಲ್ಲ ನಾವು ಸ್ಮರಿಸಬೇಕು ಅಂತ ಅನ್ನುವಂಥ ಒಂದು ಸ್ಪಷ್ಟವಾದ ನಿರೂಪಣೆ ಇಲ್ಲಿದೆ. ಮಾಡದೆ ಹೋದಾಗ ಎಂಥ ಒಂದು ಕಷ್ಟ ಅಂತ, ಮಾಡಿದಾಗ ಒಳಿತಾಗತ್ತೆ ಅಂತಂದ್ರು, ಮಾಡದೆ ಹೋದಾಗ ಅನರ್ಥವೇ ಆಗತ್ತೆ ಆ ಜೀವನಿಗೆ ಅಂತ ಅನ್ನುವಂಥ ಎಚ್ಚರವನ್ನು ಈ ಪದ್ಯದಲ್ಲಿ ಪರಮಾತ್ಮ ಕೊಡ್ತಾ ಇದ್ದಾನೆ. ಇದನ್ನು ನಾವು ಸಮರ್ಪಣೆ ಮಾಡೋಣ. ಅಸ್ಮದ್ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು.